ರಾಹುಲ್ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ಒಂದು ದೊಡ್ಡ ಹಗರಣದ ಬಗ್ಗೆ ಮಾಹಿತಿ ಕಲೆ ಹಾಕಲು ಅವನು ಮಂಗಳೂರಿಗೆ ಹೋಗಬೇಕಾಗುತ್ತದೆ. ತಡರಾತ್ರಿ ಆಗಿದ್ದರಿಂದ ಅವನು ಅಲ್ಲಿನ ಒಂದು ಹಳೆಯ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡುತ್ತಾನೆ. ಆ ಹೋಟೆಲ್ ನೋಡಲು ತುಂಬ ಸುಂದರವಾಗಿತ್ತು. ಆದರೆ ಅಲ್ಲಿನ ರಿಸೆಪ್ಷನಿಸ್ಟ್ ಮುಖದಲ್ಲಿ ಏನೋ ಒಂಥರ ಆತಂಕವಿತ್ತು. ರಾಹುಲ್ಗೆ ರೂಮ್ ನಂಬರ್ 404ರ ಕೀಲಿ ಕೈ ಕೊಡಲಾಗುತ್ತದೆ. ಅವನು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲಗಲು ಸಿದ್ಧವಾಗುತ್ತಾನೆ. ರಾತ್ರಿ ಸುಮಾರು 1 ಗಂಟೆ. ರಾಹುಲ್ ಗಾಢ ನಿದ್ದೆಯಲ್ಲಿದ್ದಾಗ ಪಕ್ಕದ ರೂಮಿನಿಂದ ಯಾರೋ ಜೋರಾಗಿ ಅಳುತ್ತಿರುವ ಶಬ್ದ ಕೇಳಿಸುತ್ತದೆ. ಯಾರೋ ಮಹಿಳೆ ಪ್ರಾಣಭಿಕ್ಷೆ ಕೇಳುತ್ತಿರುವಂತೆ ಭಾಸವಾಗುತ್ತದೆ. ರಾಹುಲ್ ಎದ್ದು ಗೋಡೆ ಹತ್ತಿರ ಕಿವಿ ಕೊಟ್ಟು ಕೇಳಿಸಿಕೊಳ್ಳುತ್ತಾನೆ. ಬೇಡ, ನನ್ನನ್ನು ಬಿಟ್ಟು ಬಿಡಿ ಪ್ಲೀಸ್ ಎಂಬ ಧ್ವನಿ ಕೇಳಿಸುತ್ತದೆ. ಆಮೇಲೆ ಹಠಾತ್ತನೆ ನಿಶ್ಶಬ್ದ. ರಾಹುಲ್ ಭಯದಿಂದ ರಿಸೆಪ್ಷನ್ಗೆ ಫೋನ್ ಮಾಡುತ್ತಾನೆ. ಆದರೆ ಯಾರೂ ಫೋನ್ ಎತ್ತುವುದಿಲ್ಲ. ಅವನು ಧೈರ್ಯ ಮಾಡಿ ರೂಮ್ನಿಂದ ಹೊರಬಂದು ಪಕ್ಕದ ರೂಮ್ ಬಾಗಿಲು ಬಡಿಯುತ್ತಾನೆ. ಯಾರೂ ಉತ್ತರ ನೀಡುವುದಿಲ್ಲ. ಅವನು ಬಾಗಿಲನ್ನು ಸ್ವಲ್ಪ ತಳ್ಳಿದಾಗ ಅದು ಲಾಕ್ ಆಗಿರಲಿಲ್ಲ. ರಾಹುಲ್ ರೂಮ್ ಒಳಗೆ ಹೋಗಿ ಲೈಟ್ ಆನ್ ಮಾಡುತ್ತಾನೆ. ಆದರೆ ಆ ರೂಮ್ ಪೂರ್ತಿ ಧೂಳಿನಿಂದ ತುಂಬಿದೆ. ಅಲ್ಲಿ ಯಾರೂ ಇಲ್ಲ. ಬೆಡ್ಶೀಟ್ಗಳು ಹರಿದು ಹೋಗಿವೆ. ಇದು ಎಷ್ಟೋ ವರ್ಷಗಳಿಂದ ಯಾರೂ ಬಳಸದ ರೂಮ್ ಎಂಬುದು ಸ್ಪಷ್ಟವಾಗಿತ್ತು. ಆದರೆ ನೆಲದ ಮೇಲೆ ಒಂದು ಹಳೆಯ ಡೈರಿ ಬಿದ್ದಿರುತ್ತದೆ. ರಾಹುಲ್ ಅದನ್ನು ಎತ್ತಿ ನೋಡಿದಾಗ ಅದರಲ್ಲಿ ಕೊನೆಯ ಪುಟದಲ್ಲಿ ಇವತ್ತಿನ ದಿನಾಂಕ ಬರೆದಿತ್ತು. ಜನವರಿ 23, 2020. ಇಂದು ರಾತ್ರಿ ನನ್ನ ಕೊನೆಯ ದಿನ. ರಾಹುಲ್ ಬೆಚ್ಚಿ ಬೀಳುತ್ತಾನೆ. ಇವತ್ತಿನ ದಿನಾಂಕ ಅಲ್ಲಿ ಹೇಗೆ ಬಂತು? ಹಠಾತ್ತನೆ ರೂಮ್ ಬಾಗಿಲು ತಾನಾಗಿಯೇ ಮುಚ್ಚಿಕೊಳ್ಳುತ್ತದೆ. ರಾಹುಲ್ ಕಿರುಚುತ್ತಾ ಬಾಗಿಲು ಬಡಿಯುತ್ತಾನೆ. ಅಷ್ಟರಲ್ಲಿ ರೂಮ್ನ ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರುವುದು ಕಾಣಿಸುತ್ತದೆ. ಅವನು ಹೋಟೆಲ್ನ ರಿಸೆಪ್ಷನಿಸ್ಟ್. ಆದರೆ ಅವನ ಕೈಯಲ್ಲಿ ಒಂದು ದೊಡ್ಡ ಚಾಕು ಇತ್ತು. ರಿಸೆಪ್ಷನಿಸ್ಟ್ ಕ್ರೂರವಾಗಿ ನಗುತ್ತಾ ಹೇಳುತ್ತಾನೆ, ಈ ಹೋಟೆಲ್ ಲಾಭದಲ್ಲಿಲ್ಲ ರಾಹುಲ್. ಅದಕ್ಕೆ ನಾವು ಇಲ್ಲಿಗೆ ಬರುವ ಒಂಟಿ ಪ್ರವಾಸಿಗರನ್ನು ಕೊಂದು ಅವರ ಅಂಗಾಂಗಗಳನ್ನು ಮಾರಾಟ ಮಾಡುತ್ತೇವೆ. ನೀನು ಸರಿಯಾದ ಸಮಯಕ್ಕೆ ಬಂದಿದ್ದೀಯ. ರಾಹುಲ್ಗೆ ಅರ್ಥವಾಗುತ್ತದೆ. ತಾನು ಕೇಳಿದ ಅಳುವಿನ ಶಬ್ದ ರೆಕಾರ್ಡ್ ಮಾಡಿದ್ದು ತನ್ನನ್ನು ಈ ರೂಮ್ಗೆ ಬರುವಂತೆ ಮಾಡಲು ಮಾಡಿದ ತಂತ್ರವಿದು ಎಂದು. ರಾಹುಲ್ ಸುಮ್ಮನೆ ಕುಳಿತುಕೊಳ್ಳುವವನಲ್ಲ. ಅವನು ತನ್ನ ಜರ್ನಲಿಸ್ಟ್ ಬುದ್ಧಿ ಉಪಯೋಗಿಸಿ ತನ್ನ ಮೊಬೈಲ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಆನ್ ಮಾಡುತ್ತಾನೆ. ನೋಡು, ಈಗ ಸಾವಿರಾರು ಜನರು ನಿನ್ನನ್ನು ನೋಡುತ್ತಿರುತ್ತಾರೆ. ಪೊಲೀಸರು ದಾರಿಯಲ್ಲಿದ್ದಾರೆ ಎಂದು ಸುಳ್ಳು ಹೇಳುತ್ತಾನೆ. ರಿಸೆಪ್ಷನಿಸ್ಟ್ ಸ್ವಲ್ಪ ಗಾಬರಿಯಾದಾಗ ರಾಹುಲ್ ಕಿಟಕಿಯ ಗಾಜು ಒಡೆದು ಹೊರಗೆ ಜಿಗಿಯುತ್ತಾನೆ. ಅದೃಷ್ಟವಶಾತ್ ಅವನು ಕೆಳಗಿದ್ದ ಮರಳಿನ ರಾಶಿಯ ಮೇಲೆ ಬೀಳುತ್ತಾನೆ ಮತ್ತು ಅಲ್ಲಿಂದ ಓಡಿ ಹೋಗುತ್ತಾನೆ. ಮರುದಿನ ಪೊಲೀಸರು ದಾಳಿ ಮಾಡಿದಾಗ ಆ ಹೋಟೆಲ್ನ ಅಡಿಯಲ್ಲಿ ಒಂದು ದೊಡ್ಡ ಕ್ರಿಮಿನಲ್ ನೆಟ್ವರ್ಕ್ ಇರುವುದು ಪತ್ತೆಯಾಯಿತು. ನಾವು ನೋಡುವ ಸುಂದರ ಹೋಟೆಲ್ಗಳ ಹಿಂದೆ ಇಂತಹ ಕರಾಳ ಮುಖಗಳು ಇರಬಹುದು. ಯಾವಾಗಲೂ ಅಪರಿಚಿತ ಸ್ಥಳಗಳಲ್ಲಿ ಜಾಗರೂಕರಾಗಿರಿ.